ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಎಸ್ ಪಿ ಸೂರ್ಯಂ ಲೈಫ್ ಸ್ಟುಡಿಯೋ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸುಸ್ವಾಗತವನ್ನು ಕೊಡ್ತಾ ಇದ್ದೀನಿ ಸ್ನೇಹಿತರೆ. ಸೊ ಬನ್ನಿ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಿಮಗೆ ವಿಶೇಷ ಅಂತಂದರೆ ಎಳ್ಳು ಉಂಡೆ ಅಥವಾ ಎಳ್ಳು ಲಡ್ಡುವನ್ನು ಮಾಡೋದನ್ನು ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಎಳ್ಳು ಲಡ್ಡು ಮತ್ತು ಎಳ್ಳು ಉಂಡೆನ ನಾವು ಯಾಕೆ ಉಪಯೋಗಿಸ್ಬೇಕಂತಂದರೆ ಸ್ನೇಹಿತರೆ, ಸೊ ಎಳ್ಳು ಉಂಡೆಯಲ್ಲಿ ವಿಟಮಿನ್ಸ್ ಹೇಳಬೇಕಂತಂದರೆ ವಿಟಮಿನ್ ಸಿ ಮತ್ತು B1 B6 ಇರತಕ್ಕಂಥ ಮತ್ತು ಕ್ಯಾಲ್ಸಿಯಂ ಮ್ಯಾಗ್ನೀಸಿಯಮ್ ಇರುತ್ತೆ ಸ್ನೇಹಿತರೆ. ಮತ್ತು ಇವೆಲ್ಲ ನಮಗೆ ಏನಾಗುತ್ತೆ ಅಂದರೆ ನಮ್ಮ ಹೃದಯದ ಆರೋಗ್ಯ ಮತ್ತು ನಮಗೆ ಮೂಳೆ ಬಲಪಡಿಸತಕ್ಕಂಥದ್ದು, ಕೂದಲು ಮತ್ತು ನಮ್ಮ ಕಣ್ಣಿಗೆ ಬಹಳ ಉಪಯುಕ್ತ ಆಗುತ್ತೆ ಸ್ನೇಹಿತರೆ. ಸೊ ಅದರಿಂದ ದಯವಿಟ್ಟು ನೀವು ಆ ವಾರದಲ್ಲಿ 1-2 ರಿಂದ 3 ಬಾರಿ ಆದರೂ ನೀವು ಎಳ್ಳು ಉಂಡೆ ಅಥವಾ ಎಳ್ಳು ಲಡ್ಡೂನ ನೀವು ತಿನ್ಬೋದು. ಸೊ ನೀವು ಅದರಿಂದ ಎಲ್ಲ ಲಾಭಗಳನ್ನು ನೀವು ಪಡಿಬೋದು ಸ್ನೇಹಿತರೆ. ಅದಾಗಿ ದಯವಿಟ್ಟು ವಯಸ್ಸಾದವರು ಮತ್ತು ವಯಸ್ಕರರು ಹೇಳ್ತಿರ್ತಾರೆ, ನಮಗೆ ಮಂಡಿ ನೋವಿದೆ, ಮೂಳೆ ನೋವಿದೆ ಅಂತ ಹೇಳ್ಬಿಟ್ಟು ಹೇಳ್ತಿರ್ತಾರೆ. ಸೊ ಈ ಥರ ನಾವು ಚಿಕ್ಕ ಮಕ್ಕಳಿಂದ ದೊಡ್ಡವರು ಎಲ್ಲರೂ ತಿನ್ಬೋದು. ಸೊ ಅದರಿಂದ ಭಾಳ ಅಂದರೆ ಭಾಳ ಮುಖ್ಯವಾಗುತ್ತೆ ಸ್ನೇಹಿತರೆ. ಎಳ್ಳು ನಿಮಗೆ ಭಾಳ ಅಂದರೆ ಭಾಳ ಉಪಯೋಗ ಇರುತ್ತೆ. ಜೊತೆಗೆ ಇದು ಮೂಳೆಯನ್ನು ಬಲಪಡಿಸತಕ್ಕಂಥದ್ದು, ನಮ್ಮ ಹಾರ್ಟಿನ ಆರೋಗ್ಯವನ್ನು ಇರಿಸತಕ್ಕಂಥದ್ದು ಮಾಡುತ್ತೆ ಸ್ನೇಹಿತರೆ. ಸೊ ಅದರಿಂದ ದಯವಿಟ್ಟು ಎಳ್ಳನ್ನು ಉಪಯೋಗಿಸಿ ಮತ್ತು ಅದರ ಲಾಭವನ್ನು ಪಡೆಯಿರಿ ಅಂತ ಹೇಳ್ತಾ ಬನ್ನಿ ಸ್ನೇಹಿತರೆ, ಈಗ ಎಳ್ಳು ಉಂಡೆ ಅಥವಾ ಎಳ್ಳು ಲಡ್ಡುವನ್ನು ಹೇಗೆ ಮಾಡೋದಂತ ಹೇಳ್ಬಿಟ್ಟು ನಿಮಗೆ ತೋರಿಸ್ತೀವಿ. ಬನ್ನಿ ಸ್ನೇಹಿತರೆ, ನೋಡೋಣ. ಈಗ ನೋಡಿ ಸ್ನೇಹಿತರೆ, ಈಗ ಗ್ಯಾಸ್ ಚಾಲು ಮಾಡ್ತಾ ಇದ್ದೀವಿ, ಬಾಣಲಿನ ಇಡ್ತಾ ಇದ್ದೀವಿ. ಮತ್ತು ನೋಡಿ, ನಾನು ಹೇಳೋದಲ್ಲ ನಿಮಗೆ, ಎಳ್ಳುನ ಈ ಥರ ನಾವು ಏನು ಮಾಡಿದ್ದೀವಿ ಅಂದರೆ ಸ್ನೇಹಿತರೆ, 2 ಮಿಕ್ಸ್ ಮಾಡಿದ್ದೀವಿ ಸ್ನೇಹಿತರೆ. ಬಿಳಿ ಎಳ್ಳು ಮತ್ತು ಕರಿ ಎಳ್ಳನ್ನು 2 ಮಿಕ್ಸ್ ಮಾಡಿದ್ದೀವಿ. ಸೊ ನೀವು ಕೂಡ ಇದೇ ಥರ ಮಾಡ್ಕೊಳ್ಳಿ, ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ನೋಡಿ ಸ್ನೇಹಿತರೆ, ಕಲರ್ ಬಂದಿದೆ, ಬ್ರೌನ್ ಕಲರ್, ಚೆನ್ನಾಗಿ ಬ್ರೌನ್ ಕಲರ್ ಬರೋವರೆಗೆ ನೋಡಿ, ನೀವು ನೋಡ್ಬೋದು. ನೋಡಿ, ಕಲರು ಚೆನ್ನಾಗಿ ತಿರುಗಿದೆ. ಇದಾದ ನಂತರ ಗ್ಯಾಸ್ ಬಂದ್ ಮಾಡಿ ಇದನ್ನು ತೆಗೆದುಬಿಡಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಈಗ ಇದನ್ನು ಬಾಣಲಿಂದ ತಕ್ಕೊಂಡ್ವಿ. ನೋಡಿ ಸ್ನೇಹಿತರೆ, ಇಷ್ಟು ಎಳ್ಳಿಗೆ ನೋಡಿ ಇಷ್ಟು ಕ್ವಾಂಟಿಟಿ ಬೆಲ್ಲ ತೊಗೊಂಡಿದ್ದೀವಿ. ಸೊ ಅಂದರೆ ನೀವು ಅರ್ಧ kg ಮಾಡ್ತಾಯಿದ್ದೀರಿ ಅಂತಂದರೆ ಅದಕ್ಕೆ 1/4 kgಕ್ಕಿಂತ ಸ್ವಲ್ಪ 100 ಗ್ರಾಮ್ ಜಾಸ್ತಿ ಇದ್ರೂ ಪರವಾಗಿಲ್ಲ, ಇಷ್ಟು ಬೆಲ್ಲ ತೊಗೊಳ್ಳಿ. ಮತ್ತು ಇದು ನೋಡಿ, ನಾವು ಒಳ್ಳೆ ಬೆಲ್ಲ ತೊಗೊಂಡಿದ್ದೀವಿ. ಸೊ ನೀವು ಕಲರು ನೋಡ್ಬೋದು. ಸೊ ನಾವು ಕೆಂಪು ಬೆಲ್ಲ ತೊಗೊಂಡಿದ್ದೀವಿ. ಸೊ ಬೆಲ್ಲ ನೀವು ತೊಗೊಳಾಗ ಸ್ವಲ್ಪ ಹುಷಾರಾಗಿ ನೋಡ್ಕೊಂಡು ಬೆಲ್ಲವನ್ನು ತೊಗೊಳ್ಳಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ನಾವೀಗ ಎಳ್ಳನ್ನು ಹುರಿದ್ವಿ ಮತ್ತು ಈಗ ಎಳ್ಳು ತಣ್ಣಗಾದ ನಂತರ ಈಗ ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳೋಣ ಮತ್ತು ಬೆಲ್ಲ ಕೂಡ ಪುಡಿ ಸ್ನೇಹಿತರೆ. ನೋಡಿ, ಈಗ ಎಳ್ಳನ್ನು ಈ ಥರ ಪುಡಿ ಮಾಡ್ಕೊಂಡಿದ್ದೀವಿ ಮತ್ತು ಬೆಲ್ಲ ಕೂಡ ಇದೇ ಥರ ಪುಡಿ ಮಾಡ್ಕೋಬೇಕು ಸ್ನೇಹಿತರೆ. ಸೊ ನೋಡಿ, ಈ ಥರ ನೋಡಿ ಸ್ನೇಹಿತರೆ, ಈ ಥರ ಬೆಲ್ಲ ಮಿಕ್ಸಿಲಿ ಈಗ ಹಾಕ್ಕೋಬೇಕು. ಸೊ ನೋಡ್ಕೊಂಡು ಹಾಕ್ಕೋಬೇಕು ಸ್ನೇಹಿತರೆ. ನೋಡಿ, ಈ ಥರ ಆಗುತ್ತೆ. ಸೊ ಇದನ್ನು ಈಗ ಚೆನ್ನಾಗಿ ಮಿಕ್ಸ್ ಮಾಡೋದೇ ಹೀಗೆ ಇರೋದು ಕೆಲಸ. ಹಾಯ್ ಸ್ನೇಹಿತರೆ, ನೋಡಿ, ಇದು ಬೆಲ್ಲ ಮತ್ತು ಎಳ್ಳನ್ನು ಮಿಕ್ಸಿಯಲ್ಲಿ ಹಾಕಿದ ನಂತರ ನೋಡಿ ಈ ಥರ ಬಂದಿದೆ ಸ್ನೇಹಿತರೆ. ಸೊ ಇದನ್ನು ನಾವು ಈಗ ಲಡ್ಡು ಮಾಡಲಿಕ್ಕೆ ರೆಡಿ ಇದೆ. ಎಳ್ಳುಂಡೆ ಅಂತಲೇ ಕರಿತಾರೆ ಮತ್ತು ಎಳ್ಳು ಲಡ್ಡು ಅಂತಲೇ ಹೇಳ್ಬಿಟ್ಟು ನಾವು ಕರಿತೀವಿ. ಸೊ ಅದನ್ನು ಈಗ ಇದು ಮಾಡಲಿಕ್ಕೆ ರೆಡಿ ಇದೆ ಸ್ನೇಹಿತರೆ. ನೋಡಿ, ಈಗ ಹೇಗೆ ಎಳ್ಳುಂಡೆ ಮತ್ತು ಅಥವಾ ಎಳ್ಳು ಲಡ್ಡನ್ನು ಹೇಗೆ ಮಾಡ್ತಾರೆ ನೋಡೋಣ ಬನ್ನಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಈಗ ಈ ಥರ ನೀವು ಬೆಲ್ಲವನ್ನು ಮತ್ತು ನೀವು ಎಳ್ಳನ್ನು ಏನು ಮಿಕ್ಸಿಲಿ ಹಾಕಿರ್ತೀರಿ, ಸ್ವಲ್ಪ ಅದು ಬಿಸಿ ಥರ ಇರುತ್ತೆ. ಸೊ ಅದೇ ಟೈಮಲ್ಲಿ ನೀವು ಬೇಗ ಎಳ್ಳುಂಡೆನ ಕಟ್ಟೋತಕ್ಕಂಥದ್ದು ಮಾಡ್ಬೋದು. ನೋಡಿ, ಹೀಗೆ ಸ್ನೇಹಿತರೆ, ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ.
ಇದರಲ್ಲಿ ಏಲಕ್ಕಿ ಕೂಡ ಆ್ಯಡ್ ಮಾಡಿದ್ದಾರೆ. ಸೊ ನೀವು ಇದನ್ನು ಮಾಡಿ ಮನೇಲಿ ನೀವು ಸ್ಟೋರ್ ಕೂಡ ಮಾಡ್ಕೋಬೋದು. ಮತ್ತು ಇದನ್ನು ಮಾಡಿಬಿಟ್ಟು ನೀವು ಗಾಜಿನ ಬಾಟಲಿ, ಆದಷ್ಟು ಗಾಜಿನ ದೊಡ್ಡ ಬಾಟಲ್ ತೊಗೊಂಡು ಅದರಲ್ಲಿ ಇಟ್ಕೊಳ್ಳೋದು ಒಳ್ಳೆಯದು ಸ್ನೇಹಿತರೆ. ಮತ್ತು ಇದು ನೀವು ಮಕ್ಕಳಿಗಾಗಲಿ ದೊಡ್ಡವ್ರಿಗಾಗಲಿ ಏನು ಮೂಳೆ ಸಮಸ್ಯೆಗಳಿದೆ ಮತ್ತು ನಿಮಗೆ ಏನೋ ಸುಸ್ತಾಗ್ತಿದೆ ಅನ್ನೋರು ಇದನ್ನು ತಿನ್ಬೋದು. ಮುಖ್ಯವಾಗಿ ಇದರಲ್ಲಿ ಭಾಳ ಅಂದರೆ ಭಾಳ ಐರನ್ ಮತ್ತು ಫೈಬರ್ ಜೊತೆಗೆ ಇದರಲ್ಲಿ ಭಾಳ ಅಂದರೆ ಭಾಳ ಮೂಳೆಗೆ ಕೊಡತಕ್ಕಂಥ ಪೋಷಕಾಂಶಗಳು ಜಾಸ್ತಿ ಇದ್ದಾವೆ ಸ್ನೇಹಿತರೆ. ಸೊ ನೀವು ಇದನ್ನು ವಾರದಲ್ಲಿ ಒಂದು 3 ದಿನ ಆದರೂ ಈ ಎಳ್ಳುಂಡೆಯನ್ನು ತಿಂದರೆ ಭಾಳ ಒಳ್ಳೆಯದು ಸ್ನೇಹಿತರೆ. ಜೊತೆಯಲ್ಲಿ ಸ್ನೇಹಿತರೆ ಇದು ಕ್ಯಾಲ್ಸಿಯಂ ಮತ್ತು ಮ್ಯಾಗ್ನೀಸಿಯಮ್ ಅಂತಕ್ಕಂಥ ಇದರಲ್ಲಿ ಭಾಳ ಅಂಶ ಇರುತ್ತೆ ಸ್ನೇಹಿತರೆ. ಮೂಳೆಗೆ ಬಲ ಕೊಡೋ ಜೊತೆಗೆ ನಮಗೆ ಇದು ನಮ್ಮ ಹೃದಯದ ಆರೋಗ್ಯವನ್ನು ಕಾಪಾಡತಕ್ಕಂಥದ್ದು ಮಾಡುತ್ತೆ ಸ್ನೇಹಿತರೆ. ಸೊ ಅದರಿಂದ ನೀವು ಎಳ್ಳು ಉಂಡೆ ಅಥವಾ ಎಳ್ಳು ಲಡ್ಡನ್ನು ನೀವು ವಾರದಲ್ಲಿ ಒಂದಿನ ಬಿಟ್ಟು ಒಂದಿನ ನೀವು ಸೇವನೆ ಮಾಡಿದ್ರೆ ಬಹಳ ಅಂದರೆ ಭಾಳ ಬೇಗ ಮೂಳೆ ಸಮಸ್ಯೆಗಳು ನಿವಾರಣೆ ಆಗುತ್ತೆ. ಮತ್ತು ಮಕ್ಕಳಿಗೆ ಮತ್ತು ದೊಡ್ಡವರಿಗೆ ಬಲವನ್ನು ಕೊಡತಕ್ಕಂಥದ್ದು ಈ ಎಳ್ಳು ಉಂಡೆ ಮಾಡುತ್ತೆ ಸ್ನೇಹಿತರೆ. ಮತ್ತು ಜೊತೆಗೆ ನಿಮಗೆ ಇದರ ಬಗ್ಗೆ ಪೂರ್ತಿಯಾಗಿ ಮಾಹಿತಿ ಡಿಸ್ಕ್ರಿಪ್ಷನಲ್ಲಿ ತೋರಿಸ್ತೀನಿ. ನಿಮಗೆ ಯಾವ ಥರ ಈ ಎಳ್ಳುಂಡೆನ ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ನಿಮಗೆ ಪೂರ್ತಿ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಸ್ನೇಹಿತರೆ. ಸೊ ದಯವಿಟ್ಟು ಅದನ್ನು ನೀವು ನೋಡಿಬಿಟ್ಟು ಆರಾಮಾಗಿ ಮನೆಯಲ್ಲಿ ನೀವು ಎಳ್ಳುಂಡೆ ಅಥವಾ ಎಳ್ಳು ಲಡ್ಡುವನ್ನು ನೀವು ಮಾಡ್ಕೋಬೋದು ಸ್ನೇಹಿತರೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ಗರಿಗರಿಯಾಗಿ ಬಂದಿದೆ ಸ್ನೇಹಿತರೆ. ಇದು ಜಾಸ್ತಿ ಏನು ಸಮಯವನ್ನು ತಗೊಳ್ಳಲ್ಲ. ನಮಗೆ ಬೇಕಾಗಿರೋ ಸಾಮಗ್ರಿಗಳು ಅಂತಂದರೆ ಎಳ್ಳು ಮತ್ತು ಬೆಲ್ಲ ಮತ್ತು ಏಲಕ್ಕಿ ಸ್ನೇಹಿತರೆ. ನಿಮಗೆ ಇಷ್ಟ ಅದರ ಜೊತೆಗೆ ಇದನ್ನು ನೀವು ಇದಕ್ಕೆ ಸ್ವಲ್ಪ ನೀವು ಉಂಡೆಯನ್ನು ಕಟ್ಟುವಾಗ ಇದಕ್ಕೆ ಸ್ವಲ್ಪ ತುಪ್ಪ ಕೂಡ ನೀವು ಸೇರಿಸ್ಕೋಬೋದು ಸ್ನೇಹಿತರೆ. ಸೊ ಹಾಗೆ ನೀವು ಇದನ್ನು ದಯವಿಟ್ಟು ಒಮ್ಮೆ ಇದನ್ನು ಟ್ರೈ ಮಾಡಿ. ಮತ್ತು ದೊಡ್ಡವರಿಗೆ ಮತ್ತು ಮಕ್ಕಳಿಗೆ ನೀವು ಇದನ್ನು ವಾರಕ್ಕೆ ಒಂದು 3 ಸತಿ ಅದು ಇದು ತಿನ್ನಿಸಿದರೆ ನಮಗೆ ಒಳ್ಳೆಯ ವಿಟಮಿನ್ಸ್ಗಳೇ ಸಿಗ್ತಾವಂತ ಹೇಳ್ತಾ ಸ್ನೇಹಿತರೆ, ಇದೇ ಥರ ದಯವಿಟ್ಟು ಹೊಸ ವಿಡಿಯೋಗಳು ನಿಮಗೆ ಬರಬೇಕು ಅಂತಂದರೆ ದಯವಿಟ್ಟು SP ಸೂರ್ಯಂ ಲೈಫ್ ಸ್ಟುಡಿಯೋ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಫ್ಯಾಮಿಲಿ ಮೆಂಬರ್ ಆಗಿ ಅಂತ ಹೇಳ್ತಾ, ಹೀಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಂತ ಎಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ.